ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಇದು. ಸೊ ಮನೆಯಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ರೋಡಲ್ಲಿ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ, ನೋಡ್ಬೋದು ಆರಾಮಾಗಿ ಹೋಗ್ತಾ ಇದ್ದೀವಿ. ಸೊ ಹಾಗೆ ಮಧ್ಯದಲ್ಲಿ ಎಷ್ಟೊಂದು ಗಣೇಶನ ವಿಗ್ರಹಗಳನ್ನ ಇಟ್ಟಿದ್ದಾರೆ ನೋಡಿ, ಯಾಕಂದರೆ ಗಣೇಶ ಹಬ್ಬನೂ ಬಂತಲ್ವಾ. ಸೊ ಮಾರಾಟಕ್ಕೋಸ್ಕರ ಅಲ್ಲಲ್ಲಿ ಗಣೇಶನ ವಿಗ್ರಹಗಳನ್ನು ಸಹ ಇಟ್ಟಿದ್ದಾರೆ. ಇದು ಬಂದು ಬನಶಂಕರಿಯ ಒಂದು ಮೇನ್ ರೋಡು. ಸೊ ಪಕ್ಕದಲ್ಲೇ ದೇವಸ್ಥಾನ ಇದೆ. ಸೊ ನೋಡ್ಬೋದು ಎಷ್ಟೊಂದು ದೊಡ್ಡ ಕ್ಯೂ ಇದೆ ಅಂತ. ಸೊ ತುಂಬಾ ಕ್ಯೂ ಇತ್ತು. ಸೊ ದರ್ಶನ ಮಾಡ್ಕೊಳಕ್ಕೆ 1.5 hour ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಜಸ್ಟ್ ಹೊರಗಡೆಯಿಂದ ಹಾಗೆ ಕೈ ಮುಗಿದು ನಾವು ಈ ಕಡೆ ಬಂದ್ವಿ. ಸೊ ಇಲ್ಲಿ ದೇವಿಯ ಒಂದು ಸೀರೆಗಳನ್ನು ಮಾರಾಟಕ್ಕೆ ಇಟ್ಟಿದ್ರು. ಸೊ ತುಂಬಾ ಚೆನ್ನಾಗಿದ್ದವು ದೇವಿಯ ಒಂದು ಸೀರೆಗಳು. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿನೂ ಅಷ್ಟೇ ದೇವಿಗೆ ದೀಪವನ್ನು ಬೆಳಗಿಸಿ, ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಿ, ಸೊ ಅದನ್ನೆಲ್ಲ ಈ ಕಡೆ ಇಡ್ತಾರೆ. ಇಲ್ಲೂ ಅಷ್ಟೇ ತುಂಬಾ ರಶ್ ಇತ್ತು, ಎಲ್ಲ ಕಡೆಯೂ ತುಂಬಾ ರಶ್ಶು. ಸೊ ನಾವು ಅಂದ್ಕೊಂಡ್ವಿ ಹಬ್ಬದ ದಿನ ತುಂಬ ರಶ್ ಕಮ್ಮಿ ಇರುತ್ತೆ, ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ. ಬಟ್ ಇಲ್ಲಂತೂ ತುಂಬಾ ರಶ್ ಇತ್ತು. ಸೊ ಎಲ್ಲ ಕಡೆ ರಶ್ಶು. ನೋಡಿ ಎಷ್ಟೊಂದು ಜನ ಇದ್ದಾರೆ. ಇಲ್ಲೆಲ್ಲರೂ ನಿಂಬೆಹಣ್ಣಿನ ದೀಪ ಅಂಟಿಸಿದ್ದಾರೆ. ಸರಿ ನಾವು ಹಾಗೆ ಎಲ್ಲ ಕಡೆ ನೋಡಿಕೊಂಡು ಸರಿ ಪ್ರಸಾದ ಆದರೂ ತಗೊಂಡು ಹೋಗೋಣ ಅಂತ ಸೊ ಪ್ರಸಾದದ ಕಡೆ ಹೊರಟ್ವಿ. ಸೊ ಇದು ಬಂದು ಪ್ರಸಾದದ ಒಂದು ಕ್ಯೂ, ನೋಡ್ಬೋದು. ಇದು ತುಂಬಾ ದೊಡ್ಡದಾಗಿದೆ. ನಾವಿಲ್ಲಿ ಪ್ರಸಾದನ ತಗೊಂಡು ತಿಂದ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಟೊಮಟೊ ಬಾತು ಮತ್ತು ಕೇಸರಿ ಬಾತ್ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಪ್ರಸಾದ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.